ಬೇಸರವನ್ನ ಅರ್ಥಪೂರ್ಣವಾಗಿಸುವಂತಹ ಶಕ್ತಿ ಭಾವಗೀತೆಗಿದೆ. ಕನ್ನಡದಲ್ಲಿ ನಿತ್ಯೋತ್ಸವ ಕ್ಯಾಸೆಟ್ ಮೂಲಕ ಭಾವಗೀತೆಗಳ ಯುಗ ಆರಂಭ ಆಗುತ್ತೆ. ಅದರಲ್ಲಿನ ಒಂದು ಹಾಡು ಇದು. ಮೈಸೂರು ಅನಂತ ಸ್ವಾಮಿಯವರ ಅದ್ಭುತವಾಗಿ ಹಾಡಿ ಜನಪ್ರಿಯಗೊಳಿಸಿದಂತಹ ಗೀತೆ ಇದು. ಅದನ್ನ ಇವತ್ತು ವೇದಿಕೆ ಮೇಲೆ ಶರದಿಯವ್ರು ಹಾಡಿದಾಗ ಎಲ್ಲರೂ ಅವರ ಹಾಡನ್ನ ಕೇಳಿ ತನ್ಮಯರಾಗ್ಬಿಟ್ರು. ಅರ್ಜುನ್ ಸರ್, ಶರದಿಯವರ ಮತ್ತೊಂದು ಮ್ಯಾಜಿಕ್ ಈ ವೇದಿಕೆ ಮೇಲೆ. ಇಷ್ಟವಾದ ಜಾನರ್ ಅನ್ಸುತ್ತೆ ಭಾವಗೀತೆಗಳು. ಈ ಗಜಲ್ ಶೈಲಿಯ ಹಾಡುಗಾರಿಕೆ ಅದ್ಭುತವಾಗಿ ಹಾಡಿದ್ರು. ಒಂದು ಕಡೆ ಹೂ ಪೋಣಿಸ್ದಂಗಿತ್ತು, ಒಂದು ಕಡೆ ದೇವರಿಗೆ ಹೂ ಅರ್ಪಣೆ ಮಾಡ್ದಂಗೂ ಇತ್ತು. ಭಾಳ ಚೆನ್ನಾಗಿ ಹಾಡಿದ್ರು ಶರದಿಯವರೇ. ನೀವು ಸರಿಗಮಪ ಕಂಡಂತ ಒಂದು ಹೆಮ್ಮೆಯ ಗಾಯಕಿ ಅಂತ ಹೇಳ್ತೀನಿ. ಚೇತನ್ ಸರ್ ನಮಸ್ಕಾರ ಸರ್. ಹುಲಿಯ ಗರಡಿಯಲ್ಲಿ ಹೆಣ್ಣು ಹುಲಿ, ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಹಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಈ ಹಾಡುಗಾರಿಕೆನಲ್ಲಿ ನಿಮ್ಮ ಒಂದು ಪಾಲು ಬಹಳ ಬಹಳ ದೊಡ್ಡದು, ನಿಮ್ಮ ಇನ್ಪುಟ್ ಬಹಳ ದೊಡ್ಡದು. ಶಿ ಈಸ್ ಬ್ಲೆಸ್ಡ್ ಟು ಬಿ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಹಾಗುರುಗಳೇ, ಮತ್ತದೇ ಗಾಯನ, ಮತ್ತದೇ ಗಾಯನ, ಅದೇ ಅದೇ ಸ್ಪರ್ಧೆ, ಸ್ಪರ್ಧೆ, ಅದೇ ಅದೇ ಸಂಭ್ರಮ. ಸಂಭ್ರಮ. ಹಾಡು. ಧನ್ಯವಾದಗಳು ಮಹಾಗುರುಗಳೇ. ಶರದಿಯವರೇ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಾಜರ್ ಸಿಕ್ಕಿದೆ. ಹ್ಯಾಪಿನಾ? ತುಂಬಾ ಖುಷಿ ಆಯ್ತಾ? ಸುಚೇತನ್ ಸರ್, ನೀವು ಹ್ಯಾಪಿನಾ? ಎಸ್, ತುಂಬ ಖುಷಿ ಆಯಿತು. ಓಕೆ ಶರದಿ, ಯು ಹ್ಯಾವ್ ಅ ಗುಡ್ ಮೆಂಟರ್. ಗುಡ್ ಲಕ್. ಕನ್ನಡಿಗರನ್ನ ಮೈಮರೆಸಿದಂತಹ ಅದ್ಭುತವಾದಂತಹ ಹಾಡಿನೊಂದಿಗೆ ಅನ್ವಿತಾ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಸೊ ಬರ್ಲಿ ಚಪ್ಪಾಳೆ ಪ್ಲೀಸ್. ಅಂಡ್ ಬಾಲಿ ಸರ್ ಕಡೆಯಿಂದ ಸ್ಟ್ಯಾಂಡಿಂಗ್ ಅವೇಶನ್ ಸಿಕ್ಕಿದೆ ನಿಮ್ಗೆ. ಕಂಗ್ರ್ಯಾಚುಲೇಷನ್ಸ್. ಜಡ್ಜಸ್ ಹತ್ರ ಕೇಳಲ್ಲ ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ. ವಿಪಿ ಸರ್, ಬಾಲಿ ಸಾರೇ ನಿಂತು ಚಪ್ಪಾಳೆ ಹೊಡೆದಿದ್ದಾರೆ ಅಂದ್ರೆ ಅವ್ರ ಹತ್ರಲ್ಲೇ ಕೇಳ್ಬಿಡಿ ಫಸ್ಟ್. ಬಾಲಿ ಸರ್, ನಿಮ್ಮಿಂದ ಶುರು ಮಾಡೋಣ. ಅಲ್ಲ, ಹೇಳೋದೇನಿಲ್ಲ, ಅದು ಹಾಡೇ ಆ ಥರ ಇದೆ. ಯಾವಾಗ ಕೇಳಿದ್ರು ನನಗೆ ಹಂಗೆ ಅನ್ಸುತ್ತೆ ಮೈ. ಅದರಲ್ಲಿ ಶಿ ರಿಯಲಿ ಸಾಂಗ್ ವೆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಲಿ ಸರ್. ಥ್ಯಾಂಕ್ ಯು ಸರ್. ಅನ್ವಿತಾ, ಬೇರೆ ಬೇರೆ ಸ್ಟೈಲ್ಸ್ ಅಲ್ಲೆಲ್ಲ ಹಾಡಿದ್ದೆಲ್ಲ, ಏನೇನು ಹಾಡಿದ್ದೆ ಹೇಳು? ಸುಮ್ಮನೆ ಮೆಲ್ಕ್ ಹಾಕೋ 5 ಟಾಪ್ 5 ಸಾಂಗ್ಸ್ ನೀನು ಹಾಡಿದ್ದು. ನಾದಮಯ, ಆಹಾ, ಎಲ್ಲೋ ಜೋಗಪ್ಪ ಹಾಡಿದ್ದೆ. ಸಿಟಿ ಫೋಕ್, ಸ್ವಲ್ಪ ಬಿಟ್ಕೊಂಡು ಆಮೇಲೆ ಟಪಂಗುಚಿ, ಸೂಪರ್. ಬಂದ ಬಂದ ಮೇಘರಾಜ ಹಾಡಿದ್ದೆ. ಇದರಲ್ಲಿ ಡಿಫ್ರೆಂಟ್ ಎರಡೇನಿತ್ತು. ಒಂದು ಎಲ್ಲೋ ಜೋಗಪ್ಪ, ಇನ್ನೊಂದೇನು ಸ್ವಲ್ಪ ಬಿಟ್ಕೊಂಡು. ನನಗೆ ಈ ಹಾಡು ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಯಾಕೆಂದರೆ ಒಂದು ನಮ್ಮ ಜೂರಿ ಲಕ್ಷ್ಮಿಯವರೇ ಹಾಡಿದಂಥ ಹಾಡು. ನಿಮ್ಮ ತಂಡದಲ್ಲಿರೋದು ಮಲ್ಟಿ ಜಾನ್ರಾ ಸಿಂಗರ್ ಮೇಡಮ್. ಸೀರಿಯಸ್ಲಿ ಸರ್, ಬಹಳ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ನನಗೇನನ್ಸುತ್ತೆ, ಈ ಸತಿ ಸರಿಗಮಪ ಚಾಂಪಿಯನ್ಶಿಪ್ಪು ಕನ್ನಡ ಇಂಡಸ್ಟ್ರಿಗೆ ಈ ಹೊಸ ಪೀಳಿಗೆಯ ಸಿಂಗರ್ಸ್ನ ಹೊಳೆ ಹರಿಸ್ತಾ ಇದೆ. ನನ್ನ ಸ್ನೇಹಿತರು, ನನ್ನ ಜೊತೆಲಿರೋಂಥ ಎಲ್ಲ ಸಂಗೀತ ನಿರ್ದೇಶಕರಲ್ಲಿ ವಿನಂತಿ, ಸಿನಿಮಾ ನಿರ್ದೇಶಕರಲ್ಲಿ ವಿನಂತಿ, ಬಹಳಷ್ಟು ಜನ ಕನ್ನಡದ ಪ್ರತಿಭೆಗಳಿದ್ದಾರೆ ನಮ್ಮ ವೇದಿಕೆ ಮೇಲೆ. ಇವರನ್ನೆಲ್ಲ ನಾವೆಲ್ಲ ಖಂಡಿತ ಸಿನಿಮಾಗೆ ಯೂಸ್ ಮಾಡ್ಕೊಬೇಕು, ಇವರನ್ನೇ ಬೆಳೆಸ್ಬೇಕು ಅಂತ ನಾನೊಂದು ಚಿಕ್ಕ ರಿಕ್ವೆಸ್ಟ್ ಸರಿಗಮಪ ಮೂಲಕ. ಯಾಕಂದರೆ ಅಷ್ಟು ಅದ್ಭುತವಾಗಿ ಹಾಡಿದೆ ತಾಯಿ, ನೀನು ಭಾಳ ಚೆನ್ನಾಗಿ ಹಾಡಿದೆ. ನನಗೆ ಒಂದು ವಿನ್ನರ್ ಹೇಗೆ ಹಾಡಬೇಕು ಹಾಗೆ ಹಾಡಿದೆ ತಾಯಿ. ಯು ಸಾಂಗ್ ಲೈಕ್ ಅ ವಿನ್ನರ್. ಸೂಪರ್. ಥ್ಯಾಂಕ್ ಯು ಅರ್ಜುನ್ ಸರ್. ಎಂದು ಅವರೇ, ಬಹಳ ಹೆಮ್ಮೆ ಆಗ್ತಾ ಇದೆ. ಎಲ್ಲ ಜಾನರ್ ಹಾಡುಗಳನ್ನು ಹಾಡ್ತಾಳೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಯಾವ ರೀತಿ ಸಾಧನೆ ಮಾಡಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೇಜಲ್ಲಿ ಹೆಂಗೆ ಹಾಡ್ಬೋದು, ಇಂಥದ್ದೆಲ್ಲ ಆದಷ್ಟು ಹೇಳ್ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಇದು ಸರ್, ಗಮಕಗಳೆಷ್ಟು 10? ಹಾಂ ಸರ್. ದಶವಿಧ ಗಮಕಗಳು. ಈಗ 11. ಹರಿಗಮಕ. ಧನ್ಯವಾದಗಳು ಮಹಾಗುರುಗಳೇ. ಥ್ಯಾಂಕ್ ಯು. ಎಂದು ಅನ್ವಿತಾ, ಗುಡ್ ಲಕ್. ಥ್ಯಾಂಕ್ ಯು. ಇಂಥ ಒಂದು ಅದ್ಭುತವಾದಂತಹ ಕಂಪೋಸಿಷನ್ ಕೊಟ್ಟಂತಹ ಅರ್ಜುನ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅರ್ಜುನ್ ಸರ್, ನಿಮ್ಮ ಹಾಡು ನಿಮ್ಮಿಂದಾನೇ ಶುರು ಮಾಡೋಣ. ಹೇಮಂತ್ ಸರ್, ನೀವು ಹೇಳಬೇಕು ಹೇಗಿದೆ, ಏನೇನು ಇಂಪ್ರೂವ್ ಮಾಡೋಣ ಇವ್ರದ್ದು. ಅದನ್ನು ಅರ್ಜುನ್ ಸರ್ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈ ಹಾಡಲ್ಲಿ ಒಂದು ಲಾಸ್ಟ್ ಎಂಡ್ ಕೋಡ ಬಿಟ್ಟು ತಯಾರು ಮಾಡ್ತೀವಿ. ಹೌದು.
ಅದ್ರ ಜೊತೆಗೆ ಒಂದು ಸ್ಮಾಲ್ ಸ್ಟ್ರಿಂಗ್ಸ್ ಸೆಕ್ಷನ್ ಜೊತೆ ಮತ್ತೆ ಇವನ್ ಜೊತೆ ಒಂದು ಸ್ಮಾಲ್ ಜಗಲ್ ಮದುವೆ ಮಾಡೋಣ ಅಂತ ಪ್ಲಾನ್ ಮಾಡಿ ಸೇಮ್ ನೋಟ್ಸ್ ಅಲ್ಲಿ ರಿಪಿಟೇಷನ್ಸ್ ಕೊಟ್ಟು ಒಂದು ಪ್ಲಾನ್ ಮಾಡಿದ್ದಕ್ಕೆ ಹಿ ಡಿಡ್ ಇಟ್ ವೆರಿ ವೆಲ್ ಆ ಸ್ಪಾಟ್ ಅಲ್ಲಿ. ಯಾಕಂದ್ರೆ ಗ್ರಾಸ್ಪಿಂಗ್ ಚೆನ್ನಾಗಿದೆ, ನಾವು ಏನ್ ಹೇಳಿದೀವಿ ಅದನ್ನ ಇಮಿಡಿಯೇಟ್ ಆಗಿ ಗ್ರಾಸ್ ಮಾಡ್ತಾ ಇದ್ದ. ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಟ್ ಧೈರ್ಯ ತುಂಬಿದ್ರೆ ಖಂಡಿತ ಅವನು ಮಾಡ್ತಾನೆ. ಇವಾಗ ಒಂದು ಇದು ಸ್ಮಾಲ್ ಎಕ್ಸಾಂಪಲ್ ಕೂಡ ನೋಡಿದ್ವಿ. ಸೊ ಐ ಥಿಂಕ್ ಹಿ ಕ್ಯಾನ್ ಇಂಪ್ರೂವ್, ತುಂಬಾ ಮಾಡ್ಕೋಬಹುದು ಹುಡುಗ. ಫ್ಯಾಂಟಾಸ್ಟಿಕ್ ಸರ್. ಎಸ್ ಸರ್. ಇದನ್ನೇ ಸರಿಗಮಪ ಈ ಸತಿ ಚಾಂಪಿಯನ್ಶಿಪ್ ನಡೀತಾ ಇರೋದಕ್ಕೆ ಉದ್ದೇಶನೇ ಇದು. ಯಾಕಂದ್ರೆ ನೋಡಿ, ಈಗ ಈ ಹಾಡಲ್ಲಿ ಇರಲಿಲ್ಲ ಆ ವಿಚಾರ, ಬಟ್ ಅದನ್ನ ಒಬ್ಬರು ಮೆಂಟರ್ ಸ್ಥಾನದಲ್ಲಿ ಕೂತಿ ಕಂಪೋಸ್ ಮಾಡಿ ಈ ಥರ ಮಾಡು ಅನ್ನೋ ಆ ಟ್ರೈನಿಂಗ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ. ತುಂಬ ಒಳ್ಳೆ ವಾಯ್ಸ್ ಇದೆ ನಿಮಗೆ. ಸೊ ಈ ಕಡೆ ಜಾಸ್ತಿ ನೀವು ಗಮನ ಹರಿಸ್ಬೇಕು. ಅಂದರೆ ಹಾಡು ಸೃಷ್ಟಿಯಾಗಬೇಕಾದ್ರೆ ನಿಮ್ಮ ಪ್ರೆಸೆನ್ಸ್ ಏನು, ನಿಮ್ಮ ಇನ್ಪುಟ್ ಏನು, ನೀವು ಅದನ್ನು ಯಾವ ರೀತಿ ಇಮ್ಯಾಜಿನ್ ಮಾಡ್ತೀರಾ ಅನ್ನೋದು ನಿಮಗೆ ಕಲಿಬೇಕು ಅಂತ ನನ್ನ ಒಂದು ಉದ್ದೇಶ ಆ್ಯಂಡ್ ಅನಿಸಿಕೆ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ನೀವು ತುಂಬ ಅದೃಷ್ಟನೂ ಮಾಡಿದ್ದೀರಾ ಮತ್ತು ಕಷ್ಟದಲ್ಲೂ ಇದ್ದೀರಾ. ಯಾಕೆಂದ್ರೆ ಅಲ್ಲೂ ನಿಮಗೆ ಸ್ಕ್ಯಾನಿಂಗ್ ಇರುತ್ತೆ, ಇಲ್ಲೂ ಸ್ಕ್ಯಾನಿಂಗ್ ಇರುತ್ತೆ. ನೋಡು, ನಾನು ಯಾಕೆ ಈ ಮಾತು ಹೇಳಕ್ ಬಂದೆ ಅಂದ್ರೆ, ಹೇಮಂತ್ ಅವರು ನಿನ್ನ ಬಗ್ಗೆ ಕೇಳಿದ ಕೂಡಲೇ ಆತನಿಗೆ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಹಾಡೋ ಇಂಟ್ರೆಸ್ಟ್ ಇದೆ, ಕೇಳುವ ಮನಸ್ಸಿದೆ, ಮತ್ತು ಮಂದಿರದಲ್ಲಿ ಅವನು ಇನ್ನೂ ಅಭ್ಯಾಸ ಮಾಡಬೇಕು ಅಂತ ಹೇಳ್ಬಿಟ್ಟಲ್ಲ, ಮುಗ್ದೋಯ್ತಲ್ಲ. ಆದರೆ ನಾವೇನು ಹೇಳ್ಬೋದು ಅಂದರೆ, ಹೇಮಂತ್ ಅವನು ಇನ್ನೂ ಚಿಕ್ಕವನಪ್ಪ, ನಿನ್ನಷ್ಟು ವಯಸ್ಸಾಗಿಲ್ಲ, ಅವನು ತಾರದಲ್ಲಿ ಚೆನ್ನಾಗಿ ಆಡ್ತಾನೆ, ಮಂದಿರದಲ್ಲಿ ಆಡೋದಕ್ಕೆ ಇನ್ನೂ ವಯಸ್ಸಬೇಕು ಅಂತ ನಾವು ನಿನ್ನ ಸಮರ್ಥಿಸ್ಕೋತೀವಿ. ಆದರೆ ನೀನು ಕಲಿಬೇಕಾದ್ದು ಮಂದಿರದ ಅಭ್ಯಾಸದಲ್ಲಿ ಅಲ್ವಾ? ಸೊ ಇಂಥ ವಿಷಯಗಳೆಲ್ಲ ಇಲ್ಲಿದೆ. ಎಚ್ಚರಿಕೆಯಿಂದ ನೀವು ಮೆಂಟರ್ಗಳ ಸಲಹೆಯನ್ನು ಗೌರವಿಸಿ ಸದುಪಯೋಗಗೊಳಿಸಿ. ಓಕೆ, ಆಲ್ ದಿ ಬೆಸ್ಟ್. ಇದು ವಂಡರ್ಫುಲ್ ಕಂಪೋಸಿಷನ್ ಅಮ್ಮ, ದೇವರೇ. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಮಂತ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಯಾವ್ದೋ ಸ್ವೀಟ್, ಬಹಳ ಅದ್ಭುತವಾದ ಸ್ವೀಟ್ ಇದು. ಹೆಂಗ್ ಹೇಳ್ತೀರಾ ಅದ್ಭುತ ಅಂತ? ಯಾಕೆ ಒಂದೊಂದ್ಸತಿ ಒಂದೊಂದ್ ತರ ಕೇಳ್ತಾ ಇದೆ ಅಂದ್ರೆ, ಒಂದೊಂದ್ಸತಿ ಒಂದೊಂದ್ ತರ ಟೇಸ್ಟ್ ಇರುತ್ತೆ ಇದ್ರೆ. ತಿಂದಿದ್ದೀರಾ ಯಾವತ್ತಾದ್ರು? ಇಲ್ಲಪ್ಪ, VP ಸರ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಎಲ್ಲಿ ಸರ್, ಯಾವ ಊರು ಸರ್ ಅದು? ನಿಮ್ಗೆ ಅವತ್ತು ತಂದು ಕೊಟ್ಟನಲ್ಲ ಸರ್ ಬರ್ಡೇಗೆ, 1946. ಇಲ್ಲಪ್ಪ, ರೀಸೆಂಟ್ ಆಗಿ ನಿಮ್ಗೆ ಅವಾಗಿಂದ ಬರ್ಡೇಗೆ sweet ಇದೆ. ಸರ್ ನಿಮ್ಗೋಸ್ಕರ ಅಂತ ಬಕ್ಲಾವಾ ಅನ್ಬಿಟ್ಟು ಕರ್ಕೊಂಡು ನಿಜವಾಗ್ಲೂ ತಂದು ನೀವು ಹೇಳ್ತಾರೆ, ನನಗೆ ಡೌಟ್ ಬರ್ತದೆ ನಿಜ. ಸರ್ ಇಲ್ಲ ಪಾಪ ಸರ್, ಬಕ್ಲಾವಾ 2 ಡಬ್ಬ ಸ್ವೀಟು, ಆಮೇಲೆ ಒಂದು ಕಾರ್ ಕೀ. ಆ ಕಾರ್ ಕೀ ನೆನ್ಪು ಬಂತು. ಮನೇಲಿ ಬಿಟ್ಟು ಬಂದಿದ್ರ ಅವ್ರ ಕಾರ್, ನಿಮ್ಮ ಕಾರ್ ಕೀನಾ? ಅಲ್ಲ, ಬಕ್ಲಾವಾನೆ ಕಾರ್ ಕೀ ಇಷ್ಟ ಶೇಪಲ್ಲಿ ಇತ್ತು. ಎಲ್ಲ ಕೊಟ್ಟು ಬಂದಿದ್ದು, ಎಲ್ಲ ಮರ್ತೋದ್ರ ಸರ್? ಎಲ್ಲ ನೆನಪು ಬಂತು ಸರ್. ನೀವು ಕಾರ್ಕಿ ಅಂದಿದ ತಕ್ಷಣ ನೆನಪು ಬಂತು ನನಗೆ. ಈಗ ನೋಡಿ, ಗೂಗಲ್ ತೋರಿಸ್ತಾವ್ ನೋಡಿ ಬಕ್ಲಾವಾ. ಸರ್, ಇದು ದಿಲ್ ಪಸಂದ ಅಲ್ಲ? ಅಲ್ಲ, ಇವರು ಈ ಅರಬಿಕ್ ಅವರು ನಮ್ ದಿಲ್ ಪಸಂದ್ ಅಂತ ತಿನ್ಬಿಟ್ಟು ಅಲ್ಲೋ ಬಕ್ಲಾವ್ ಅಂತ ಒಂದು ಸ್ವೀಟ್ ಇಲ್ಲ, ಕಂಡಿದ್ದಾರೆ. ಅದು ಕೆಳಗಡೆ ಇದೆ ನೋಡಿ, ಫುಲ್ ಡ್ರೈ ಫ್ರೂಟ್ಸ್ ಚಿಕ್ಕಿ ಇಟ್ಕೊಳ್ಳಿ. ಚಿಕ್ಕಿ ಗೊತ್ತಾ? ಓಕೆ. ಆ ರೀತಿ ಎಲ್ಲ ಬಾದಾಮಿ ಗಿದಾಮಿ ಎಲ್ಲ, ಬೆಲ್ಲ, ಶುಗರ್ ಎಲ್ಲ, ಹನಿ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಚಿರೋಟಿನ ಒತ್ಬಿಟ್ಟಿದ್ದಾರೆ. ಚಿರೋಟಿ ಮೇಲೇನಿದೆ ಸರ್? ಅದೇ ಕೆಳಗಡೆ ಹಾಕಿರೋದು ಮತ್ತೆ ಮೇಲೆ ಹಾಕವ್ರೆ. ಸರ್ ಇದು ಸ್ವೀಟಾ? ಸಾರ್ ಇದು ಬಹಳ ಒಳ್ಳೆ ಸ್ವೀಟು ಸಾರ್. ಇಲ್ಲ, ನನಗೆ ಸೋಫಾದು ಸ್ಪಾಂಜ್ ಕಿತ್ತಿಟ್ಟವ್ರೇನೋ ಅಂತ ಅನಿಸ್ತಾ ಇದೆ.